ಯೋಗ ಥೆರಪಿ. ಯೋಗದ ಮುಖಾಂತರ ಕೂಡ ನಾವು ಬಹಳಷ್ಟು ಸಮಸ್ಯೆಗಳಿಗೆ, ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನಾವು ಕಂಡ್ಕೋಬಹುದಾಗಿದೆ. ಸೊ ಆ ಒಂದು ಯೋಗ ಥೆರಪಿ ಬಗ್ಗೆ ನಮ್ಗೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ನಾಗರಾಜಣ್ಣ ಅವರು ವಿಷಯಗಳನ್ನ ತಿಳಿಸ್ತಾರೆ. ಜೋರು ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತ. ಆತ್ಮೀಯರೇ, ಏನ್ ದಿನ ಅದೇ ಮುಖ ನೋಡಬೇಕು, ಬೆಳಗಾಗಿದ ತಕ್ಷಣ ಇದೇ ಮುದಿ ಮುಖ ನೋಡ್ಬೇಕು, ಈಗಲೂ ತಿರುಗಿ ಇದನ್ನೇ ನೋಡ್ಬೇಕಾ? ನಮ್ಮ ಕರ್ಮ ಹೋಗ್ಲಿಕ್ಕೆ. ನೀವೇನೇನ್ ಮಾಡೋದು ನನ್ನ ಧರ್ಮ ನಾನು ಮಾಡ್ಲೇಬೇಕು. ಅದು ನಿಮ್ಮ ಕರ್ಮ. ಅದು ಇವ್ರ ಧರ್ಮ, ಅದು ನಿಮ್ಮ ಕರ್ಮ. ಆತ್ಮೀಯರೇ, ನಿನ್ನೆ ತಾನೇ ನಾನು ಯೋಗ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ವಿ. ಎಷ್ಟು ಜನ ಇದ್ರಿ? ಕೇವಲ ಬೆರಳೆಣಿಕೆಯಷ್ಟು ಮಾತ್ರ, ಮಿಕ್ಕವ್ರು ಯಾರು ಇರ್ಲಿಲ್ಲ. ದಿನ ಮಾಡ್ತೀವಿ ಅಂತೀರಿ. ಅವಳೆಲ್ಲ ಮಗು ಕೈ ಎತ್ತಿದೆ, ವೆರಿ ಗುಡ್, ಜಾಣೆ. ನೆಕ್ಸ್ಟ್ ಅವಳನ್ನೇ ನಾವಿಲ್ಲಿ ಕರಸನ್ಮಾನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಮತ್ತೆ ಚೀಫ್ ಗೆಸ್ಟ್ ಆಗಿ ಇಲ್ಲೇ ಕೂರಿಸ್ತೀನಿ ನಾನು ಮುಂದಿನ ತಿಂಗಳು ಅವಳನ್ನ ಬಂದ್ರೆ. ಈಗ ಯೋಗವನ್ನ ಯಾಕೆ ಮಾಡಬೇಕು? ಯಾರಾದ್ರೂ ಉತ್ತರ ಹೇಳಿ. ಯೋಗವನ್ನ ಯಾತಕ್ಕಾಗಿ ಮಾಡಬೇಕು? ಯಾವ ಆರೋಗ್ಯ? ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಆತ್ಮಶುದ್ಧಿ. ಆತ್ಮ ಯಾವಾಗಲೂ ಶುದ್ಧವಾಗಿ ಇದ್ದಾನೆ ಅವನು. ನಿರಾಲಂಬ, ನಿರಂಜನ, ಕರೆಕ್ಟ್ ಅಲ್ಲ? ಅವನಿಗೆ ಯಾವುದೇ ಅಂಟು ಮೆಟ್ಕೊಂಡಿಲ್ಲ, ಅವನು ಶುದ್ಧವಾಗಿದ್ದಾನೆ. ನೋಡಿ, ಎಲ್ಲರೂ ಎಷ್ಟು ಸರಳವಾಗಿ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಯೋಗವನ್ನ ಕೇವಲ ದೈಹಿಕ, ಆಂಗಿಕ ಚಲನೆ ಮತ್ತು ಆಂಗಿಕ ದೈಹಿಕ ಸ್ವಾಸ್ಥ್ಯ ಇಷ್ಟಕ್ಕೆ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ದೇಹದ ಆರೋಗ್ಯವನ್ನ ಚೆನ್ನಾಗಿಟ್ಕೋಬೇಕಪ್ಪ. ನಮ್ಮ ರಂಗನಾಥ್ ಜಿ ಅವರು ಮತ್ತೆ ನಮ್ಮ ಜಗನ್ನಾಥ್ ಅವರು, ಇವರಿಬ್ರು ಬಹಳ ಕನ್ಫ್ಯೂಸ್ ಆಗ್ತಾ ಇರ್ತದೆ ನನಗೆ. ಒಂದ್ಸತಿ ಇವ್ರನ್ನ ಜಗನ್ನಾಥ್ ಅವ್ರು ಅಂತೀನಿ, ಇವ್ರನ್ನ ರಂಗನಾಥ್ ಅವ್ರು ಅಂತೀನಿ. ಸೊ ಈಗ ಎರಡು ಹೆಸರು ಒಂದೇ ಅರ್ಥ. ಜಗನ್ನಾಥ, ರಂಗನಾಥ ಇಬ್ರು ಒಬ್ರೆ ಇರ್ಲಿ. ಸೊ ಹೀಗೆ ಇವರಿಬ್ಬರು ಹೇಳೋ ರೀತಿ, ಡಾಕ್ಟರ್ ಹತ್ರ ಹೋಗ್ದೆ, ನಮ್ ದುಡ್ಡೆಲ್ಲ ಡಾಕ್ಟರ್ ಕೊಡ್ದೇನೆ, ಆ ಹಾಳ ಔಷಧಿಗಳನ್ನ ಮಾತ್ರೆಗಳಿಂದ ದೂರ ಇದ್ಕೊಂಡು ಶರೀರ ಚೆನ್ನಾಗಿ ಇಟ್ಕೋಬೇಕಪ್ಪ. ಯಾಕೆ ಅಂತ ಹೇಳಿದ್ರೆ ಉಪನಿಷತ್ನಲ್ಲೇ ಹೇಳ್ಬಿಟ್ಟಿದೆ. ಏನಂತ? ದೇಹೋ ದೇವಾಲಯ ಪ್ರೋಕ್ತೋ, ಈ ದೇಹವೇ ದೇವಾಲಯ. ಆದ್ರಿಂದ ದೇವಾಲಯ ಚೆನ್ನಾಗಿರ್ತಾನೆ, ದೇವ್ರ ಒಳಗಡೆ ಇರೋಕ್ಕಾಗೋದು, ಮತ್ತೆ ಭಕ್ತನಿಗೆ ದರ್ಶನ ಕೊಡಕ್ ಸಾಧ್ಯವಾಗೋದು. ಹಾಗಾಗಿ ದೇಹವನ್ನ ಚೆನ್ನಾಗಿ ಇಟ್ಕೋಬೇಕಪ್ಪ. ದೇಹವನ್ನ ಎಷ್ಟೇ ಚೆನ್ನಾಗಿ ಇಟ್ಕೊಳ್ಳಿ, ಅದೆಷ್ಟೇ ಕಟ್ಟುನಿಟ್ಟಿನ ಆರೋಗ್ಯಕರ ಆಹಾರ ತಗೊಳ್ಳಿ, ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಳ್ಳಿ, ನೀವೇನೇ ಮಾಡಿದ್ರು ಏನಾದ್ರೂ ಒಂದು ಸಮಸ್ಯೆ. ಯಾಕೆಂದ್ರೆ ಶರೀರ ರೋಗಮಯ. ಈ ರೋಗಮಯವಾಗಿರ್ತಕ್ಕಂಥ ಶರೀರವನ್ನ ಇದಕ್ಕೆ ಎಷ್ಟೇ ಸಂಸ್ಕಾರ ಕೊಟ್ಟರು ಏನಾದ್ರೂ ಒಂದು ಬರ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ. ಆದ್ರೆ ಯೋಗ ಮಾಡುವವನು ಬಂದಂತಹ ಸಮಸ್ಯೆಯನ್ನ ಯೋಗದ ಮೂಲಕವೋ, ಪ್ರಾಣಾಯಾಮದ ಮೂಲಕವೋ, ಧ್ಯಾನದ ಮೂಲಕವೋ, ಕೇವಲ ಮರ್ಮ ಚಿಕಿತ್ಸೆಯ ಮೂಲಕವೋ, ಈ ರೀತಿ ಏನಾದರೂ ಒಂದು ಸಣ್ಣ ಸರಳವಾದಂತಹ ಚಿಕಿತ್ಸೆಗಳ ಮೂಲಕ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಇಲ್ಲದೆ ಹೋದ್ರೆ ಕುಯಿಸ್ಕೊಂಡು ಏನೇನ ಮಾಡಿಸ್ಕೊಂಡು ಕೊರೆಸ್ ಪೂರ್ತಿ ಬೆಡ್ ರಿಡನ್ ಆಗಿದ್ದಾರೆ. ನೋಡ್ತಾ ಇದ್ದೀವಿ ನಾವು. 15 ವರ್ಷಗಳ ಹಿಂದೆ ನನಗೂ ಅದೇ ಪರಿಸ್ಥಿತಿ ಆಗಿತ್ತು. ಸ್ಕೂಟರಿಂದ ಬಿದ್ದು ಮೇಲೇಳುವ ಸ್ಥಿತಿನಲ್ಲಿ ಇರಲಿಲ್ಲ. ಡಾಕ್ಟ್ರು ಸ್ಕ್ಯಾನ್ ಮಾಡಿಸಿದ್ರು, ಮಾಡಿಸ್ಬಿಟ್ಟು MRI ಸ್ಕ್ಯಾನ್ ಮಾಡಿಸ್ಬಿಟ್ಟು ಆಪರೇಷನ್ ಇಮ್ಮಿಡಿಯೇಟ್ ಆಗಿ ಆಗಬೇಕು, ನಾಳೆಗೆ ಆಗಬೇಕು ಅಂತ. ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತೇಳಿ ಮೈಸೂರಿಗೆ ಹೋದೆ.
ಅಲ್ಲೊಬ್ರು ಹೇಳಿದ್ರು ನಿಮ್ಮಂತವ್ರಿಗೆ ಆಪರೇಷನ್ ಮಾಡ್ಬೇಕು ಅಂದ್ರೆ ದಿನಕ್ಕೆ 500 ಕೇಸ್ ಸಿಗುತ್ತವೆ ಅಂದ್ರು. ಆಮೇಲೆ ಮತ್ತೇನ್ ಮಾಡ್ಬೇಕು ಅಂದೆ, ಏನಿಲ್ಲ ಸರ್, ನೀವೇನ್ ಮಾಡ್ತಿದ್ರಿ? ನನ್ನ ವೃತ್ತಿ ಶಿಕ್ಷಕ ವೃತ್ತಿ, ಜೊತೆಗೆ ಯೋಗ ಕೂಡ ಕಲಿಸ್ತಾ ಇದ್ದೀನಿ. ಹೌದಾ, ಆಗಿದ್ಮೇಲೆ ಯೋಗ ಚಿಕಿತ್ಸೆ ಮುಖಾಂತರ ಸರಿಪಡಿಸ್ಕೋಬಹುದು ಹೋಗಿ ಅಂತ. ಏನೂ ಮಾತ್ರೆ ಕೊಡ್ಲಿಲ್ಲ. ಕೊನೆಗೆ ನನ್ನ ಸ್ನೇಹಿತರು ಇಲ್ಲೊಬ್ರು ಇದ್ರು, ಅವ್ರ ಹತ್ರ ಬಂದೆ. ಅವ್ರು ಸ್ವಲ್ಪ ಯೋಗ ಚಿಕಿತ್ಸೆಯನ್ನ ಕಲ್ತ್ಕೊಂಡಿದ್ರು. ಅವ್ರ ಹತ್ರ ಬಂದೆ. 1-2 ವಾರ ಪ್ರತಿ ಶನಿವಾರ ಭಾನುವಾರ ಬಂದು ಹೋದೆ. ಸರಿ ಹೋಯ್ತು. ಇದು 17-18 ವರ್ಷದ ಹಿಂದಿನ ಮಾತು. ಇವತ್ತು ಕೂಡ ಯೋಗ ಚಿಕಿತ್ಸೆ ಮೂಲಕ ನಾನು ನನ್ನ ಸಮಸ್ಯೆಗೆ, ನನ್ನ ಶರೀರದ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ನಾನು ಕಲಿತಂತದ್ದು ಇವತ್ತು ಎಷ್ಟೇ ಜನ ಬಂದರೂ ಕೂಡ ಸುಮಾರು 2-3 ಸಾವಿರ ಜನಕ್ಕೆ ಉಚಿತವಾಗಿ ಯೋಗ ಚಿಕಿತ್ಸೆಯನ್ನು ಮಾಡಿ ಕಳಿಸ್ಕೊಟ್ಟಿದ್ದೀನಿ. ನನ್ನ ಹೆಂಡತಿ ಒಬ್ಬರೇ. ಯಾಕೆಂದ್ರೆ ಅವಳಿಗೆ ನಂಬಿಕೆ ಇಲ್ಲ, ಗಂಡನ ಮೇಲೆ ನಂಬಿಕೆ ಇಲ್ಲ, ಮಾಡಂಗಿಲ್ಲ. ನಾನು ಮಾಡಲ್ಲ. ನನ್ನ ಗುರುಗಳು ಅದನ್ನೇ ಹೇಳಿದ್ರು, ನೀವು ದೊಡ್ಡ ದೊಡ್ಡ ಯೋಗ ತಜ್ಞರಾಗಿದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟು ನಿಮ್ಮ ಕುಟುಂಬದ ಸದಸ್ಯರಿಗೆ ಯೋಗ ಕಲಿಸೋಕೆ ಹೋಗ್ಬೇಡಿ, ಯೋಗ ಚಿಕಿತ್ಸೆಯನ್ನು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಅವ್ರ ಪಾಲಿಗೆ ಗಂಡ ಆಗಿರ್ತೀರಿ, ಮಗಳಿಗೆ ಅಪ್ಪನಾಗಿರ್ತೀರಿ, ಅಳಿನಿಗೆ ಮಾವ ಆಗಿರ್ತೀರಿ, ಮೊಮ್ಮಗಳಿಗೆ ತಾತ ಆಗಿರ್ತೀರಿ. ನೀವು ಗುರು ಅಂತ ಅನ್ಸ್ಕೊಳ್ಳೋದಿಲ್ಲ. ಎಲ್ಲಿ ಗುರು ಸ್ಥಾನವನ್ನ ಕೊಡೋದಿಲ್ವೋ ಅಲ್ಲಿ ನೀವು ವಿದ್ಯೆಯನ್ನ ಕೊಟ್ರೆ ಆ ವಿದ್ಯೆ ಅವರಿಗೆ ಲಭ್ಯವಾಗೋದಿಲ್ಲ. ಬಿಟ್ಟೆ ಇರ್ಲಿ ಅಂತೇಳಿ ಒಮ್ಮೆ ಬಲವಂತ ಹೇಳ್ಕೊಂಡು ಹೋಗಿ ಕೂರಿಸಿ ಮರಳಿನ ಮೂಟೆ ಇಟ್ಟೆ. ಅಯ್ಯಯ್ಯಪ್ಪ, ಇಷ್ಟು ಮರ ಅಂದ್ರು. ಅಲ್ಲಿಗೆ ಇಳಿಸ್ಬಿಟ್ಟು ಹೋಗಿ ನಿನ್ನ ಹಣೆ ಬರ ಅಂತೇಳಿ ಡಾಕ್ಟರ್ ಹತ್ರ ಕಳಿಸ್ದೆ. ಅವ್ರ ಮಂಡಿಗೆ ಚುಚ್ಚಿದ್ರು, ಕಳಿಸು. ನೋಡಿ, ಇಲ್ಲಿ ಯೋಗ ಅಂತ ಹೇಳಿದ್ರೆ ಕೇವಲ ದೇಹಕ್ಕೆ ತಗೊಳ್ಳುವಂತದ್ದಲ್ಲ. ಯೋಗ ಅಂದ್ರೆ ಕೂಡಿಸು, ಸೇರಿಸು, ಹೊಂದಿಸು ಅಲ್ವಾ? ಏನನ್ನ ಎಲ್ಲಿಗೆ ಕೂಡಿಸೋದು, ಎಲ್ಲಿ ಸೇರಿಸೋದು? ಜೀವಾತ್ಮ ಭಾವವನ್ನ ಪರಮಾತ್ಮ ಭಾವದಲ್ಲಿ ತಗೊಂಡು ಸೇರಿಸೋದು ಅಂತಿಮ ಗುರಿ. ಮತ್ತೆ ಯೋಗವನ್ನ ಮಾಡೋದು ಯೋಗಕ್ಕಾಗಿಯೇ ಹೊರತು ಭೋಗಕ್ಕಾಗಿ ಅಲ್ಲ. ಇದನ್ನ ಚೆನ್ನಾಗಿ ತಿಳ್ಕೋಬೇಕು. ಯೋಗ ಮಾಡೋದು ಇದೇನಿದು? ಮಾಡೋದೇ ಯೋಗ, ತಿರುಗಿ ಯೋಗಕ್ಕೆ ಯಾಕೆ ಹೇಳಿದ್ನಲ್ಲ? ಯೋಗ ಅಂದ್ರೆ ಏನು? ಸೇರಿಸುವುದು, ಕೂಡಿಸುವುದು, ಹೊಂದಿಸುವುದು, ಆತ್ಮನನ್ನ ಪರಮಾತ್ಮನಲ್ಲಿ ವಿಲನಗೊಳಿಸೋದು. ಅದಕ್ಕಾಗಿ ಯೋಗವೇ ಹೊರತು ನನ್ನ ಹತ್ರ ಸೌಂದರ್ಯ ಇದೆ, ಯೌವನ ಇದೆ, ಹಣ ಆಸ್ತಿ ಇದೆ, ಎಲ್ಲಾ ಸೌಕರ್ಯಗಳಿದಾವೆ, ಸದ್ಯಕ್ಕೆ ಆರೋಗ್ಯವೊಂದು ಇಲ್ಲ, ಇದೊಂದನ್ನು ಸರಿಪಡಿಸ್ಕೊಂಡ್ಬಿಟ್ರೆ ಯೋಗಕ್ಕೆ ಹೋದ್ರೆ ಸರಿಪಡಿಸ್ತಾರಂತೆ, ನಾನು ಸರಿ ಹೋಗ್ಬಿಡ್ತೀನಿ ಅಂತ ಅಲ್ಲ. ಆದ್ರಿಂದ ಯೋಗವನ್ನ ಯೋಗಕ್ಕಾಗಿಯೇ ಮಾಡಬೇಕೇ ಹೊರತು ಭೋಗಕ್ಕಾಗಿ ಅಲ್ಲ. ಈ ಅಂಶವನ್ನು ನಾವು ತಿಳ್ಕೊಂಡು, ಯಾಕೆಂದ್ರೆ 15-16 ವರ್ಷಗಳ ಹಿಂದೆ, 18-20 ವರ್ಷಗಳ ಹಿಂದೆ ನನ್ನ ಮುಖ ಹೀಗಿತ್ತು, ನನ್ನ ಅವತಾರ ಹೀಗಿತ್ತು. ತೋರಿಸ್ತಾ ಇದ್ದೀನಿ, ನಾನು ಹೀಗಿದ್ದೆ. 18-20 ವರ್ಷಗಳ ಹಿಂದೆ ಹೀಗಿದ್ದೆ, ಈಗ ಹೀಗಾಗಿದ್ದೀನಿ ಅಲ್ವಾ? ಸೊ ನಾವು ಎಷ್ಟೇ ಸಾಧನೆ ಮಾಡ್ಕೊಂಡು ಬಂದ್ರು ಕೂಡ ಈ ದೇಹ ವಯಸ್ಸಾಗ್ತಾ 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 ಷಡ್ವಿಕಾರಗಳಿಗೆ ಗುರಿಯಾಗ್ತಾ ಕೊನೆಗೆ ವಿನಶ್ಯತಿ, ಅಂತಿಮಕ್ಕೆ ವಿನಾಶಕ್ಕೆ ಹೊರಟೋಗುತ್ತೆ. ಆದ್ರೆ ನಾಶವಾಗದೇ ಇರೋದು ಯಾವುದು? ಇವನಿಗೆ ನಾಶ ಇಲ್ಲ, ಇವನು ಅವಿನಾಶಿ. ಆದ್ರಿಂದ ಇವನನ್ನ ಗುರಿ ಇಟ್ಕೊಂಡು ಈ ಜೀವಾತ್ಮ ಭಾವವನ್ನು ತೊರೆದು ಪರಮಾತ್ಮ ಭಾವದಲ್ಲಿ ನಿಲ್ಲುವ ಕಾರಣಕ್ಕೋಸ್ಕರ ಋಷಿ ಮುನಿಗಳಲ್ಲಿ ಯಾತಕ್ಕೆ ಯೋಗ ಕಲಿತರು, ಯಾತಕ್ಕೆ ಯೋಗ ಮಾಡಿದ್ರು? ಮನಸ್ಸನ್ನು ಏಕಾಗ್ರಗೊಳಿಸ್ಕೊಳ್ಳೋದಿಕ್ಕೆ. ವೃಕ್ಷಾಸನ ಇರ್ಬೋದು. ಹೇಳ್ತಾರೆ, ಒಂದ್ ಕಡೆ ಒಂದು ಉಲ್ಲೇಖ ಇದೆ, ರಾವಣಾಸುರ ನಿಂಬೆ ಹಣ್ಣನ್ನ ಇಟ್ಟು
ನಿಂಬೆ ಹಣ್ಣಿನ ಮೇಲೆ ಸೂಜಿಯನ್ನು ಚುಚ್ಚಿ ಆ ಸೂಜಿ ಮೊನೆಯ ಮೇಲೆ ವೃಕ್ಷಾಸನದಲ್ಲಿ ನಿಂತುಕೊಂಡು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ಶಿವನನ್ನ ಹೋಲಿಸ್ಕೊಂಡ ಅಂತೇಳಿ ಒಂದು ಕಡೆ ಸಿಗುತ್ತೆ. ಅನೇಕ ವರ್ಷಗಳ ಕಾಲ. ನಮ್ಗೆ ವೃಕ್ಷಾಸನ ಮಾಡಿ ಅಂದ್ರೆ ಲೋಡ ಲೋಡ ಅನ್ನತ್ತೆ. ಯಾಕೆ? ವೃಕ್ಷ ಅಲ್ಲಾಡೋದಲ್ವೇ, ಗಾಳಿ ಬೀಸರು ಅಲ್ಲಾಡುತ್ತಲ್ಲ, ಹಾಗೆ ಗಾಳಿ ಬೀಸರು ಇವರು ಅಲ್ಲಾಡಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಮನಸ್ಸನ್ನ ಏಕಾಗ್ರಗೊಳಿಸ್ಬೇಕು. ಅದಕ್ಕೇನ್ ಹೇಳ್ತೀವಿ? ವೃಕ್ಷಾಸನದಲ್ಲಿ ನಿಂತ್ಕೊಂಡು ಒಂಟಿ ಕಾಲಲ್ಲಿ ಮುಂದ್ಗಡೆ ಯಾವ್ದಾರ ಒಂದು ಆಬ್ಜೆಕ್ಟ್ ಅಲ್ಲಿ ನಿಮ್ಮ ದೃಷ್ಟಿಯನ್ನ ಇಟ್ಟು ನಿಮ್ಮ ಮನಸ್ಸನ್ನಲ್ಲಿ ಕಾನ್ಸಂಟ್ರೇಟ್ ಮಾಡಿ ಗಂಟೆಗಟ್ಟಲೆ ನಿಂತ್ಕೋಬಹುದು ಅಂತ. ಹಾಗಂತ 60 ವರ್ಷ ದಾಟೋರು ಯಾರು ಆ ಕೆಲಸ ಮಾಡಕ್ ಹೋಗ್ಬೇಡಿ, ಕಷ್ಟ ಆಗುತ್ತೆ. 60 ವರ್ಷ ಆದ್ಮೇಲೂ ಕೂಡ ನಾನು ಒಟ್ಟಿ ಕಾಲಲ್ಲಿ ನಿಂತು ವೃಕ್ಷಾಸನವನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವರ ಮೆದುಳು ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಆದ್ರೆ 60 ಅಲ್ಲ 40ಕ್ಕೆ ಲೋಡನಂತೆ ವೃಕ್ಷಾಸನದಲ್ಲಿ. ಸೊ ಹಾಗಾಗಿ ಮನಸ್ಸನ್ನ ಏಕಾಗ್ರಗೊಳಿಸ್ಕೊಳ್ಳೋದಕ್ಕೋಸ್ಕರ ಆಸನಗಳು ಸೃಷ್ಟಿಯಾದವು. ನೋಡಿ, ಹಾವಿನ ರೂಪದಲ್ಲಿ ಭುಜಂಗಾಸನ, ಕೋಳಿ ಆಸನ ಆಕಾರದಲ್ಲಿ ಕುಕ್ಕುಟಾಸನ, ಬಕಪಕ್ಷಿ ಆಕಾರದಲ್ಲಿ ಬಕಾಸನ. ಬಕಾಸನ ಮಾಡುವ ಸರಿಯಾಗಿದ್ದರೆ ಮುಖ ಹಸನ ಆಗೋಯ್ತದೆ. ಆದ್ರಿಂದ ಇಲ್ಲಿ ಒಂದೊಂದು ಪಕ್ಷಿ, ಒಂದೊಂದು ವೃಕ್ಷ, ಒಂದೊಂದು ಪರ್ವತ, ಬೆಟ್ಟ, ಗುಡ್ಡ ಯಾವುದು ಬಿಟ್ಟಿಲ್ಲ ನಾವು. ಶವಾಸನ ಕೊನೆಯಲ್ಲಿ ನೋಡಿ, ಅದನ್ನ ಶವಾಸನ ಅಂತ ಹೇಳಿದ್ರೆ ಇತ್ತೀಚೆಗೆ ಶವಾಸನ ಅಂತ ಹೇಳುದಿಲ್ಲ, ಅದನ್ನ ಅಮೃತಾಸನ ಅಂತ ಹೇಳ್ತೀವಿ. ಯಾತಕ್ಕೆ? ಇಲ್ಲ ಅಮೃತಾಸನ ಅಂತ ಹೇಳ್ತೀವಿ. ಯಾತಕ್ಕೆ ಅಂತ ಹೇಳಿದ್ರೆ ಆ ಸ್ಥಿತಿಯಲ್ಲಿ ಮಲಗಿದಾಗ ನಮಗೆ ಅಮೃತ ಸಿಂಚನವಾಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿ ಏನು ಆಸನಾಭ್ಯಾಸವನ್ನು ಮಾಡಿ ಆ ಅಮೃತಾಸನದಲ್ಲಿ ಮಲಗಿದಾಗ ನಮ್ಮ ದೇಹದಲ್ಲಿ ಆ ಅಮೃತ ಅಂತಕ್ಕಂಥದ್ದು ಸಿಂಚನವಾಗ್ತಾ ಹೋಗುತ್ತೆ. ಏನು ನಾವು ಆಸನಾಭ್ಯಾಸ ಮಾಡಿ ಸಂಗ್ರಹಿಸ್ಕೊಂಡಿದ್ವಿ, ಅಕ್ಯುಮುಲೇಟೆಡ್ ಆ ಎನರ್ಜಿ ಇದೆಯಲ್ಲ, ಅದು ಇಮ್ಮಡಿ ಆಗತ್ತೆ, ಮುಮ್ಮಡಿ ಆಗತ್ತೆ, 100 ಮಡಿ ಆಗ್ತಾ ಹೋಗುತ್ತೆ. ಅದಕ್ಕೆ ಎಷ್ಟೊತ್ತು ನಾವು ಆಸನಾಭ್ಯಾಸ ಮಾಡ್ತೀವಿ, ಕನಿಷ್ಠ 10 ನಿಮಿಷ, 15 ನಿಮಿಷ, 20 ನಿಮಿಷ ಅಮೃತಾಸನವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ಮೊನ್ನೆ ನಮ್ಮ ರೂಪ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಏನು? ಶವಾಸನವನ್ನ, ಅಮೃತಾಸನವನ್ನ ಎಷ್ಟು ಚೆನ್ನಾಗಿ ಮಾಡಬಹುದು ಅಂತಂದ್ರ ಬಗ್ಗೆ ಬಹಳ ಸೈಂಟಿಫಿಕ್ ಆಗಿ ಅದ್ರ ಬಗ್ಗೆ ನನಗೆ ಒಂದು ವಿವರಣೆ ಕೊಟ್ಟರು. ಬಹಳ ಖುಷಿ ಆಯ್ತು ನನಗೆ. ನಾವು ಇದುವರೆಗೂ ಮಾಡಿಸ್ತಾ ಇದ್ದ ವಿಧಾನವೇ ಬೇರೆ, ಅವರು ಹೇಳಿದಂಥ ವಿಧಾನವೇ ಬೇರೆ, ಬಹಳ ಚೆನ್ನಾಗಿತ್ತು. ಸೊ ಹಾಗಾಗಿ ನಿಮಗೂ ಯಾವ ತರ ಸಾಧ್ಯವಾದ ನಾಳೆ ಉಳ್ಕೊಂಡ್ರೆ ಅವ್ರ ಕಡೆಯಿಂದ ಅಮೃತಾಸನವನ್ನ ಇಲ್ಲಿ ಮಾಡ್ಸೋಣ. ಯಾಕಂದ್ರೆ ಅವರು ಹೇಳಿದ್ದು ಎಷ್ಟು ಚೆನ್ನಾಗಿ, ಅದನ್ನ ನಾನು ಅಲ್ಲಿಂದ ತಕ್ಷಣ ನಾನು ಮನೆಗೆ ಹೋದೆ. ಮನೆಗೆ ಹೋಗ್ಬಿಟ್ಟು ರಾತ್ರಿ ಊಟ ಮಾಡಿ ಮಲಗುವಾಗ ಅವರು ಹೇಳಿದ ಪ್ರಕಾರವೇ ಮಾಡಿದ. ಸ್ವಲ್ಪ ಗೊಂದಲ ಆಯ್ತು, ಯಾಕಂದ್ರೆ ಒಂದು 60 ವರ್ಷ ತುಂಬಿದ ಮೇಲೆ ಮರ್ತೋಗ್ಬಿಡುತ್ತೆ. ಸ್ವಲ್ಪ ಮರಿತಿತ್ತು, ಅದನ್ನ ನೆನ್ಪು ಮಾಡ್ಕೊಂಡು ಮತ್ತೆ ಪ್ರಯತ್ನ ಮಾಡಿದ್ರು. ಮುಗಿಸೋಷ್ಟೊತ್ತು ಬಳಿ ನಿದ್ರೆ ಬಂದು ನೋಡಿ. ನಿದ್ರೆ ಮಾಡ್ಲಿಕ್ಕೆ ಎಷ್ಟು ಸರಳವಾದಂತ ಟೆಕ್ನಿಕ್. ಎಷ್ಟೋ ಜನ ಹೇಳ್ತಾರೆ ಗಂಟೆಗಟ್ಟಲೆ ನಿದ್ರೆ ಇಲ್ಲದೇನೆ ಒದ್ದಾಡ್ತಾರೆ, ನಿದ್ರೆ ಮಾತ್ರೆ ತಗೊಂಡು ಮಲಗ್ತಾರೆ. ನಿದ್ರೆ ಮಾತ್ರೆ ತಗೊಂಡು ನಿದ್ರೆ ಮಾಡಿದ್ರೆ ಅದು ನಿಜವಾದ ನಿದ್ರೆ ಅಲ್ಲ. ನಿದ್ರೆ ಮಾಡುವಾಗ ಕನಸು ಬಂದ್ರೆ ಅದು ನಿದ್ರೆ ಅಲ್ಲ, ಡಿಸ್ಟರ್ಬ್ಡ್ ಸ್ಲೀಪ್. ಅದು ಸೌಂಡ್ ಸ್ಲೀಪ್ ಮಾಡ್ಬೇಕು. ಯಾರು ಸೌಂಡ್ ಸ್ಲೀಪ್ ಅಂದ್ರೆ ಗೊರಟೊಡೆಯದ ಅಲ್ಲ, ಗೊರಕೆ ಹೊಡೆಯೋದ್ರಿಂದ ಎಷ್ಟೋ ಕುಟುಂಬಗಳಲ್ಲಿ ಡೈವರ್ಸ್ ತಗೊಂಡ್ಬಿಟ್ಟಿದ್ದಾರೆ. ಹೆಂಡತಿಗೆ ಗೊರಕೆ ಹೊಡಿತಾರೆ, ಗಂಡ ಡೈವರ್ಸ್ ಕೊಟ್ಟಿದ್ದಾನೆ, ಗಂಡ ಗೊರಕೆ ಹೊಡಿತಾರೆ, ಹೆಂಡತಿ ಇನ್ನೊಂದು ನಿಮಿಷ ಹಾಕೊಂಡ್ಬಿಡ್ತಾರೆ. ಇಲ್ಲಿ ಯಾರು ಇದ್ದಾರೋ ಏನೋ ಗೊತ್ತಿಲ್ಲ. ನೋಡಿ ಇಲ್ಲಿ ಆದ್ರಿಂದ ಗೊರಕೆ ಹೊಡೆಯೋದು ಸೌಂಡ್ ಸ್ಲೀಪ್ ಅಲ್ಲ. ಮಲಗಿದ ಮೇಲೆ ಏನೊಂದು ಗೊತ್ತಾಗದಂತೆ, ಯಾವುದೇ ರೀತಿಯ ಡಿಸ್ಟರ್ಬ್ ಇಲ್ಲದಂತೆ ಏನು ಆನಂದವಾಗಿ ನಿದ್ರೆಯನ್ನು ಮಾಡ್ತೀವಿ. ಬೆಳಿಗ್ಗೆ ಎದ್ದಾಗ ಹೆಂಗ್ ನಿದ್ರೆ ಮಾಡಿದೆ ಅಂದ್ರೆ ಮಲಗದ್ದೇ ಎಚ್ಚರ, ಏನು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವ್ರು ಮಾಡ್ಲೇಬೇಕು.
ಈ ಎಡ ಕೈಲಿ ಗೇರು, ಬಲ ಕೈಲಿ ಇದು ಸ್ಟೇರಿಂಗು, ಬಲಗಾಲಲ್ಲಿ ಬ್ರೇಕು, ಎಕ್ಸಲೇಟ್ರು, ಎಡಗಾಲಲ್ಲಿ ಕ್ಲಚ್ಚು, ತುಳಿತಾನೆ ಇರ್ಬೇಕಲ್ಲ. ಸೊ ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ ಮಾಡಿ ಅವ್ರಿಗೆ ಚೆನ್ನಾಗಿ ನಿದ್ರೆ ಬರ್ತಿದೆ. ಆದ್ರೆ ನಮ್ಮಲ್ಲಿ ಎಷ್ಟೋ ಜನ, ಬಹಳಷ್ಟು ಮಂದಿಗೆ ಅದರಲ್ಲೂ 60 ವರ್ಷ 55 ವರ್ಷ ಕ್ರಾಸ್ ಆಗ್ತಿದ್ದಾಗೆ, ಅದರಲ್ಲೂ ಮಹಿಳೆಯರಿಗೆ ಮೆನೋಫಾಸ್ ಯಾವಾಗ ಶುರು ಆಗುತ್ತೆ ಅಲ್ಲಿಂದ ಆಚೆಗೆ ಅವ್ರ ಬಾಡಿನಲ್ಲಿ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವರಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಆಗ ಅವರು ನಿದ್ರೆ ಇಲ್ಲದೆ ಒದ್ದಾಡ್ತಾರೆ. ಇನ್ ಕೆಲವರು ಬಿಡಿ ಕೂತ್ ಜಾಗದಲ್ಲೂ ನಿದ್ರೆ ಮಾಡ್ತಾರೆ, ಮಲಗಿದ ತಕ್ಷಣ ಅಯ್ಯೋ ರಾಮ ಅದೆಂತ ನಿದ್ರೆ ಬರುತ್ತೋ ಗೊತ್ತಿಲ್ಲ. ಸಂತೆಯಲ್ಲಿ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ರೆ ಇದ್ದಂಗೆ. ಆದ್ರಿಂದ ಈ ರೀತಿ ಸೌಂಡ್ ಸ್ಲೀಪ್ ಮಾಡುವಂಗಿರ್ಬೇಕು. ಸೊ ಇದೆಲ್ಲವನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಆನಂದವಾದಂತಹ ಜೀವನವನ್ನು ನಡೆಸಬಹುದು. ನೋಡಿ, ದಿನದಲ್ಲಿ 1 ಗಂಟೆ 1.5 ಗಂಟೆ ಕಾಲ 24 ಗಂಟೆಗಳಿದ್ದಾವೆ. ಕರೆಕ್ಟ್ ಅಲ್ಲ? 24 ಗಂಟೆ ತಾನೆ. ಅಲ್ಲಿ ನಿಮ್ಮೂರಿನ ಜಾಸ್ತಿ ಇದೆಯಾ? ಇಲ್ಲ, ನಮ್ಮೂರಲ್ಲಿ ಅಂತ ಅಷ್ಟೇ 24 ಗಂಟೆ ಇರೋದು. ಸೊ ಹಾಗಾಗಿ ಆ 24 ಗಂಟೆಯಲ್ಲಿ 1.5 ಅಥವಾ 2 ಗಂಟೆಗಳ ಕಾಲ ಸ್ವಾರ್ಥಕ್ಕಾಗಿ ನನಗಾಗಿ. ಯಾಕೆಂದ್ರೆ ನಾನು ಸ್ವಾರ್ಥಿ ಆಗ್ಬೇಕು ಫಸ್ಟು, ಆಮೇಲೆ ಸಮಾಜಕ್ಕೆ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಹಾಗಾಗಿ ನನಗೋಸ್ಕರ 2 ಗಂಟೆಗಳ ಕಾಲ ಅಭ್ಯಾಸ ಮಾಡಿದ್ರೆ ನನ್ನ ಉಳಿದ 22 ಗಂಟೆಗಳ ಕಾಲದಲ್ಲಿ 8 ಗಂಟೆಗಳ ಕಾಲವನ್ನು ನಿದ್ರೆ ಕೊಟ್ರೆ ಇನ್ನು ಉಳಿದ ಅಷ್ಟು ಸಮಯವನ್ನು ನಾವು ಸಮಾಜಕ್ಕೆ ಕೊಡ್ತೀವಿ. ಸಮಾಜ ಅಂದ್ರೆ ನಾವೇನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಾ? ಇಲ್ಲಪ್ಪ, ನಾವು ಗೃಹಿಣಿ, ನನ್ನ ಮನೆಯಲ್ಲಿ ಇದ್ದೀವಿ. ನೀವು ಮನೆಯಲ್ಲಿ ಇದ್ರು ಕೂಡ ಮಕ್ಕಳು ಸಾಕ್ತೀರಿ, ಗಂಡನ ಕೌಟುಂಬಿಕ ವ್ಯವಸ್ಥೆ ಮಾಡ್ತೀರಿ. ಅವರೆಲ್ಲರೂ ಸಮಾಜಕ್ಕೆ ತಾನೇ ದುಡಿತಾ ಇರೋದು. ಹಾಗಾಗಿ ನಾವೆಲ್ಲರೂ ಸಮಾಜ ಸೇವಕರೇನೆ. ಆದ್ರಿಂದ ನಮ್ಮ ದೇಹ, ಪ್ರಾಣ, ಹೇಳಿದ್ರಲ್ಲ ಪ್ರಾಣಶಕ್ತಿ, ಇದೆಲ್ಲವನ್ನ ಸರಿಪಡಿಸ್ಕೋಬೇಕು. ಯಾಕೆಂದ್ರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಈ ಶರೀರ ಇದ್ರೆ ಮಾತ್ರ, ಚೆನ್ನಾಗಿದ್ರೆ, ಸುಮ್ಮನೆ ಇದ್ರೆ ನರಳಾಡ್ಕೊಂಡು ಬಿದ್ದಿದ್ರೆ ನರಳಾಡ್ಕೊಂಡೇ ಬಿದ್ದಿರೋದೆ. ಭೂಮಿಗೆ ಭಾರ, ಮತ್ತೆ ಇನ್ನೊಂದೇನು ಹಿಟ್ಟಿಗೆ ದಂಡ, ಭಾರ. ಹಿಟ್ಟು ಅಂದ್ರೆ ಗೋಲು. ಸೊ ಹಾಗಾಗಿ ಅದು ಜೀವನ ಅಲ್ಲ. ಇರುವ 4 ದಿವಸಗಳ ಕಾಲ ಸಮಾಜಕ್ಕೆ ಏನಾದ್ರು ಒಂದಿಷ್ಟು ಕೊಡುಗೆಯನ್ನು ಕೊಟ್ಟು, ಇಂಥವಿದ್ನಪ್ಪ ಪರವಾಗಿಲ್ಲ, ಹೋಗಿದ್ದಾನೆ. ಪತ್ರಿಜಿ ಮಹಾಗುರುಗಳು ಇದ್ರು, ಅವ್ರು ಇದ್ದಾರೋ ಇಲ್ವೋ? ಈಗಲೂ ಇದ್ದಾರೆ. ಅವ್ರು ಹೋಗಿಲ್ಲ, ಅವ್ರ ಸ್ಥೂಲ ಶರೀರ ಹೋಗಿದೆ ಅಷ್ಟೇ. ಇದು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಮತ್ತೆ ತಿರುಗಿ ಇನ್ನೆಲ್ಲಿ ದೇಹಧಾರಣೆ ಮಾಡಿದಾರೋ ಗೊತ್ತಿಲ್ಲ, ಅಥವಾ ಮೋಕ್ಷವನ್ನೇ ಸಾಧಿಸಿ ಭಗವಂತನ ಲೀನವಾಗಿದ್ದಾರೋ ಗೊತ್ತಿಲ್ಲ, ಅಥವಾ ನಮ್ಮೆಲ್ಲರೊಳಗೂ ಸೇರ್ಕೊಂಡಿರೋದ್ರಲ್ಲಿ ನಾವಿಲ್ಲಿ ಕೂತಿರೋದು. ಇಲ್ಲದ್ರೆ ನಾವಿಲ್ಲಿ ಬರ್ತಾನೆ ಇರಲಿಲ್ಲ. ಆದ್ರಿಂದ ಯೋಗಕ್ಕಾಗಿ ಮಾಡಬೇಕು. ಯೋಗವನ್ನ ಮಾಡುವವನ ಮುಖ, ಈಗ ನಾನು ಬಂದಾಗ ಲಕ್ಷ್ಮೀ ಮೇಡಮ್ ಹೇಳ್ತಾ ಇದ್ರು, ನಿನ್ನೆ ಇಷ್ಟೊತ್ತಲ್ಲಿ ಪ್ರಾಣ ಸಂಕಟದಿಂದ ನರಳ್ತಾ ಮಲಗಿದ್ದೆ ನಾನು. ನಂಬ್ತಿರೋ ಇಲ್ವೋ? ಅಷ್ಟೊಂದು ಸುಸ್ತು, ಅಷ್ಟೊಂದು ಸಂಕಟ. ನಿನ್ನೆ ದಿನ ನಾನು ನಾಳೆ ಹೋಗ್ತೀನ, ನಾಳೆ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನ ಅನ್ನೋ ಸ್ಥಿತಿನಲ್ಲಿ ಇದ್ದೆ. ಬೆಳಿಗ್ಗೆ 4 ಗಂಟೆಗೆ ಎಚ್ಚರ ಆಯಿತು. ಎದ್ದ ತಕ್ಷಣ ಹಾಗೆಯೇ ಕೂತ್ಕೊಂಡು ಒಂದು ಅರ್ಧ ಗಂಟೆ ಧ್ಯಾನ ಮಾಡಿದೆ. ಆಮೇಲೆ ಎದ್ದೋಗಿ ಸ್ನಾನ ಮಾಡಿಕೊಂಡು ನನ್ನ ಈ ಬೆಳೆದಿದ್ದ ದಾಡಿನ ಹೊರದು ನಾನು ಮಾಡಿಕೊಂಡು ಇಲ್ಲಿ ಬಂದು ಕೂತ್ಕೊಂಡೆ. ಲಕ್ಷ್ಮೀ ಮೇಡಮ್ ನೋಡಿದ್ರು, ಏನ್ ಸರ್ ನಿಮ್ಮ ಮುಖದಲ್ಲಿ ಕಳೆ? ನನ್ನ ಮನಸ್ಸಿನ ಸಾಕಷ್ಟು ಒಳಗೆ ಕಳೆ ತುಂಬಿದೆ, ಇವರು ಮೇಲೆ ಕಳೆ ಅಂತ ಇದ್ದಾರೆ ಅಂತ. ಆ ಕಳೆ ಏನು ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಯಾಕಂದ್ರೆ ಈಗ 4 ಸೀಟಿಂಗ್ ಅವ್ರು ನನಗೆ ಚಿಕಿತ್ಸೆ ಮಾಡಿದ್ದಾರೆ 8-9 ದಿವಸದಿಂದ, ಅಲ್ಲ 15 ದಿವಸ, ನಾಳೆಗೆ 15 ದಿವಸದಿಂದ. ಸೊ ಹೀಗೆ ಶರೀರದಲ್ಲಿ ಅದೆಷ್ಟೇ ಕಷ್ಟ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬರ್ಲಿ ಹೋಗ್ಲಿ. ಈ ಅಶ್ವಿನಿ ಅವರು ನಿನ್ನೆ ಫೋನ್ ಮಾಡಿಬಿಟ್ಟು, ಸಾರ್ ಈಗ ನಾಳೆ ಒಂದು ಸ್ಕಿಟ್ ಇದೆ ಸರ್, ನಾವಿಬ್ರು ಮಾಡಬೇಕು. ಅಮ್ಮ ತಾಯಿ ನನ್ಗೆ ಬಿಟ್ಬಿಡವ, ನನ್ನ ಕೈಲಿ ಆಗಲ್ಲ. ಈಗಲೂ ಹೇಳಿದೆ ನನ್ನ ಕೈಲಿ ಆಗಲ್ಲ ಕಣಮ್ಮ, ಬೇಡ ಅಂತ. ಆದ್ರೂ ಬಿಡ್ಲಿಲ್ಲ. ಯಾವಾಗ ಮ್ಯೂಸಿಕ್ ಶುರುವಾಯ್ತು, ಆ ಚೈತನ್ಯ ಬಂತು ಮಾಡಿಸ್ಬಿಡ್ತು. ಸೊ ಹೀಗೆ
ಯೋಗ ಮಾಡುವವನ ದೇಹ ಮನಸ್ಸು ಸದಾ ಪ್ರಸನ್ನವಾಗಿರುತ್ತೆ. ಅದೆಷ್ಟೇ ಶಾರೀರಿಕ ಕಷ್ಟ ಇರಲಿ, ಅದೆಷ್ಟೇ ಕೌಟುಂಬಿಕ ನೋವುಗಳಿರಲಿ, ಅದೆಲ್ಲವನ್ನ ಮರಿತೀವಿ. ನಾನು ಯೋಗಕ್ಕೆ ಬರೋರಿಗೆ, ನನ್ನ ಕೇಂದ್ರಕ್ಕೆ ಬರುವವರಿಗೆ ಹೇಳ್ತಾ ಇರ್ತೀನಿ, ನೀವು ಬರುವಾಗ ಫೋನ್ ತರಬೇಡಿ. ತರಲೇಬೇಕಾ, ಮ್ಯೂಟ್ ಮಾಡಿಡಿ, ಇಲ್ಲ ಸ್ವಿಚ್ ಆಫ್ ಮಾಡಿಡಿ. ಯಾಕೆಂದ್ರೆ ಇಲ್ಲಿ ಮಾಡ್ತಕ್ಕಂಥ 1.5 ಗಂಟೆ ಕಾಲವಾದ್ರೂ ನೆಮ್ಮದಿಯಾಗಿ ಅಭ್ಯಾಸ ಮಾಡಿ, ಕುಟುಂಬವನ್ನ ಮರೆತುಬಿಡಿ. ಇಲ್ದಿದ್ರೆ ಅಯ್ಯೋ ಅಲ್ಲಿ ಹಾಲಿಟ್ಬಿಟ್ಟು ಬಂದಿದ್ದೆ ಸ್ಟೋವ್ ಮೇಲೆ, ಅದೇನಾಯ್ತು, ಇನ್ನೇನು ಗಂಡ ಎಲ್ಲೇ ಕಾಫಿ ಮಾಡ್ಲಿಲ್ವೇನೆ, ಮಾಮೂಲಿ ಅಭ್ಯಾಸ. ಮಲಗಿ ಜಾಗದಲ್ಲಿ ತೀವ್ರ ಹೇಳಿಸ್ತಾರಲ್ಲ ಕೆಲವರು ಕಾಫಿ ಮಾಡಿದ್ದೇಳು ಅಂತ, ಯಾಕೆ ಬೆಡ್ಗೆ ಕಾಫಿ ಕುಡಿಸ್ಬೇಕಲ್ಲ. ಹೀಗೆ ಈ ತರಹ. ಆದ್ರಿಂದ ನೀವು ಬರೋರು ಫೋನ್ ತರಬೇಡಿ ಅಂತ ಹೇಳ್ತಾ ಇರ್ತೀನಿ. ತಂದವರು ಅಕಸ್ಮಾತ್ ಹಿಂಗ್ ಮಾಡ್ಬಿಟ್ರೆ, ಒಂದ್ಸತಿ ಕಣ್ಣ ಅರಳಿಸಿದ್ರೆ ತಕ್ಷಣ ಹೋಗಿ ಸ್ವಿಚ್ ಆಫ್ ಮಾಡಿ ಇಡ್ತಾರೆ. ಹೀಗೆ ನಾವು ಕನಿಷ್ಠ 2 ಗಂಟೆ ಕಾಲ ನಾವು ಎಲ್ಲವನ್ನು ಮರೆತು ಯೋಗ ಮಾಡಬೇಕು. ಅದರಲ್ಲಿ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಎಲ್ಲವೂ ಇರುತ್ತೆ. ಇದಿಷ್ಟನ್ನು ನಾವು ಮಾಡಿದ್ರೆ ಖಂಡಿತವಾಗಿ ನಾವು ಆರೋಗ್ಯದಿಂದ, ಆರೋಗ್ಯ ಕೆಟ್ಟರು ಚಿಂತಿಲ್ಲ, ಮಾಡ್ತಾ ಇರಬೇಕು. ರಂಗನಾಥ್ಜಿಯವರು ಪತ್ರಿಜಿ ಮಹಾಗುರುಗಳ ಜನ್ಮ ದಿನಾಚರಣೆ ದಿವಸ ನನಗೆ ಸುಮಾರು 9 ಬಾರಿ ಲೂಸ್ ಮೋಷನ್ ಆಗಿ ಸುಸ್ತೊಡೆದು ರಾತ್ರಿ ಎಲ್ಲ ಕುಂತಿದ್ದೆ. ಬೆಳಗ್ಗೆ ಶುರುವಾಯಿತು. ಇದ್ದಕ್ಕಿದ್ದಾಗಿ ಹೇಳಿದ್ರು, ಇವತ್ತು ಪತ್ರಿಜಿ ಮಹಾಗುರುಗಳ ಜನ್ಮ ದಿನಾಚರಣೆ, ಎಲ್ಲರೂ ಒಂದು ಡ್ಯಾನ್ಸ್ ಮಾಡೋಣ ಅಂದ್ರು ಆನ್ಲೈನ್ ನಲ್ಲಿ. ಅದೆಷ್ಟು ಜನ ನೋಡಿದ್ರು, ಅದೆಷ್ಟು ಜನ ಬೈಕೊಂಡ್ರು ಗೊತ್ತಿಲ್ಲ. ನನಗೆ ಬಹಳ ಖುಷಿ ಆಯ್ತು. ಹಾಕಿ ಆಯ್ತು ನೋಡೋಣ ಅಂದು ಮಾಡಿ. ಸೊ ಹೀಗೆ ಯೋಗ ಮಾಡುವವನು ಯಾವುದಕ್ಕೂ ಎದುರಲ್ಲ. ಅವನ ಮುಖ ಸದಾ ಪ್ರಸನ್ನವಾಗಿರುತ್ತೆ. ಅಯ್ಯೋ ಅಂತ ಎಳುಮರೆ ಬಿಟ್ಕೊಂಡು ಇರಲ್ಲ. ಎಂಥ ಕಷ್ಟ ದುಃಖ ಏನೇ ಬರಲಿ, ಶರೀರಕ್ಕೆ ಎಷ್ಟೇ ಕಷ್ಟ ಆಗಿರಲಿ, ಅವನು ಸದಾ ನಕ್ಕೋತಾನೆ ಅವನದನ್ನ ಬರೀತಾ ಹೋಗ್ತಾನೆ. ಆದ್ರಿಂದ ಈ ರೀತಿ ಯೋಗವನ್ನ ಮಾಡ್ತಕ್ಕಂಥವ್ರು ಈ ರೀತಿ ತಮ್ಮ ಜೀವನವನ್ನ ಆನಂದಮಯವನ್ನಾಗಿ ಕಳೀತಾರೆ. ಇರಲಿ, ಈಗ ನಾವು ನಿತ್ಯ ಅಭ್ಯಾಸ ಮಾಡಿಸ್ತೀವಲ್ಲ, ಆ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಡೌಟ್ ಬಂದರೆ ಕಲ್ಲಂತೂ ಕೇಳೋಕ್ಕಾಗಲ್ಲ. ಯಾಕೆಂದ್ರೆ 5:28 ಆಗ್ತಿದ್ದಾಗೆ ನನ್ನ ಡೋರ್ ಲಾಕ್ ಮಾಡ್ತಾರೆ, ನಾಕ್ಔಟ್ ಬಾಗಿಲು ಕೊಡ್ತಾರೆ ಅಭ್ಯಾಸಿಗಳು ಬಂದ್ಬಿಟ್ಟು. ಸೊ ಹಾಗಾಗಿ ಎಷ್ಟೇ ಮಾಡ್ತಿದ್ರು ರಂಗನಾಥ್ ಸರ್ ತಾವು ಮುಂದುವರಿಸಿ ಅಂತ ಹೇಳ್ಬಿಟ್ಟು ನಾನು ಒಂದು ಕೊಟ್ಟು ಹೋಗ್ತೀನಿ. ಮತ್ತೆ ನಿಮ್ಗೇನು ಡೌಟ್ ಬಂದರೆ ಏನು ಕೇಳೋಕ್ಕಾಗ್ತಿಲ್ಲ. ಆದ್ರಿಂದ ಏನಾದರೂ ಆ ರೀತಿ ಇದ್ರೆ, ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ, ಆಸನಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಏನಾದರೂ ಸಂಶಯಗಳಿದ್ರೆ ದಯಮಾಡಿ ಕೇಳಿ ಆ ಸಂಶಯವನ್ನ ಪರಿಹಾರ ಮಾಡ್ಕೊಳ್ಳಿ. ಸಂಶಯ ಯಾರಿಗೆ ಬರುತ್ತೆ ಅಂದ್ರೆ, ಚೆನ್ನಾಗಿ ಮಾಡ್ತಾ ಇರೋರು ಬರುತ್ತೆ, ಚೆನ್ನಾಗಿ ಮಾಡ್ತಾ ಇರೋರು ಬರುತ್ತೆ. ಏನು ಮಾಡದೇ ಇರೋರಿಗೆ ಏನೂ ಬರಲ್ಲ. ನೋಡ್ತಾ ಕೂತಿರೋರಿಗೆ ಇಲ್ಲ, ಚೆನ್ನಾಗಿ ಮಾಡುವಾಗ ಅದ್ ಮಾಡ್ಬೇಕಾಗಿತ್ತು, ಅದೇನ್ ಮಾಡ್ಬೇಕಾಗಿತ್ತು, ಅವ್ರು ಮಾಡುವಾಗ ಅವ್ರಿಗೇನ್ ಡೌಟ್ ಬಂದ್ಬಿಡುತ್ತೆ, ನಾನ್ ಮಾಡ್ತಾ ಇರೋದು ಸರಿಯೋ ತಪ್ಪೋ ಅಂತೇಳಿ ಡೌಟ್ ಬರುತ್ತೆ. ಏನು ಮಾಡಿದ್ರೆ ಅವ್ರಿಗೆ ಏನಿಲ್ಲ. ಅದಕ್ಕೆ ಮಲಗಿರೋನು ಯಾವತ್ತೂ ಬೀಳಲ್ಲ ಅಲ್ವಾ? ಮಂಚದ ಮೇಲೆ ಮಲಗಿರೋನು ಬಿದ್ದು ಬೀಳ್ಬೋದು, ನೆಲ ಮೇಲೆ ಮಲಗಿರೋನು ಯಾವತ್ತೂ ಬೀಳಲ್ಲ. ಬೀಳೋನು ಯಾರು? ಓಡಾಡುವವರೇ, ತಿರುಗಾಡುವವರೇ, ಕ್ಲೀನ್ ಮಾಡುವವರೇ, ಅವ್ರಿಗೆ ಡೌಟ್ ಬರೋದು, ಅವನೇ ಬೀಳೋನು. ಆದ್ರಿಂದ ಆ ಥರದ್ದು ಏನಾದ್ರು ಇದ್ರೆ ದೊಡ್ಡವ್ರ ಕೈ ಹೇಳಿ. ಉಸಿರಾಡೋಕೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತೀವಲ್ಲ, ಉಸಿರು ಹೊಟ್ಟೆ ತುಂಬಾ ತುಂಬಿರಿ ಮತ್ತೆ ನಿಧಾನ ಗುಡಿ ಅಂತ ಹೇಳ್ತೀವಲ್ಲ, ಅವಾಗ ಕೆಲವರಿಗೆ ಏನಾಗುತ್ತೆ ಅರ್ಧದಿಂದ ಯೂಸ್ ಮಾಡ್ತಾರಲ್ಲ, ಅದು ತಪ್ಪಂತ ನಮ್ಗೆ ಅನ್ಸುತ್ತೆ. ಭಸ್ತ್ರಿಕಾ ಅಲ್ಲ, ಅದು ಅಗ್ನಿಸಾರ. ಹೊಟ್ಟೆ ತುಂಬಾ ತುಂಬ್ಕೊಂಡು ಮತ್ತೆ ಬಿಡ್ತೀವಲ್ಲ, ಅದು ಹೊಟ್ಟೆ ತುಂಬಾ ತುಂಬ್ತಾರೆ, ಕೆಲವರು ತುಂಬ್ತಾರೆ, ಕರೆಕ್ಟ್ ಮಾಡ್ತಾರೆ, ಕೆಲವರಿಗೆ ಏನಾಗುತ್ತೆ ಅವ್ರು ಮಾಡಕ್ ಬರಲ್ಲ, ಮಾಡ್ಬಿಡ್ತಾರೆ. ಹೌದು, ಅದು ಒಂದು ಡೌಟ್ ಸಿಕ್ತು. ಭಸ್ತ್ರಿಕಾ ಪ್ರಾಣಾಯಾಮ ಮಾಡುವಾಗ ಆಂಗಿಕ ಚಲನೆ ಮಾಡುವಂಗೆ ಇಲ್ಲ, ಮಾಡಲ್ಲ, ಕೆಲವರು ಮಾಡ್ತಾ ಇರ್ತಾರೆ. ಇದು ಕಪಾಲಭಾತಿ ನೋಡಿ, ಇಲ್ಲಿ ಹೊಟ್ಟೆ ಇಷ್ಟೇ ಇಷ್ಟೇ ಇಷ್ಟೇ
ಆದ್ರಿಂದ ಅಷ್ಟು ಮಾಡಿದ್ರೆ ಸಾಕು. ಅಗ್ನಿಸಾರ ಕ್ರಿಯೆ ಮಾಡುವಾಗ ಮಾತ್ರ ಪೂರ್ಣ ಶ್ವಾಸವನ್ನು ಹೊರ ಹಾಕ್ತೀವಿ. ಮೂಲಬಂಧ, ಉಡ್ಡಿಯನ ಬಂಧ, ಜಾಲಂಧರ ಬಂಧವನ್ನು ಆಚರಣೆ ಮಾಡಿ ಎಷ್ಟು ಸಾಧ್ಯವಷ್ಟು ಹೊಟ್ಟೆಯ ಭಾಗವನ್ನ ಒಳಗಡೆ ತಳ್ತೀವಿ. ಯಾಕೆಂದ್ರೆ ಈ ಏನು ಕಪಾಲಭಾತಿ ಪ್ರಾಣಾಯಾಮ ಮಾಡಿರ್ತೀವಲ್ಲ, ಈ ಭಾಗಕ್ಕೆ ಸ್ವಲ್ಪ ಆಯಾಸ ಆಗಿರುತ್ತೆ. ಸೊ ಹಾಗಾಗಿ ಈ ಎಲ್ಲ ಆರ್ಗನ್ಸ್ಗಳಿಗೆ ಅಲ್ಲಿ ಶಾಖ ಉತ್ಪತ್ತಿಯಾಗಿರುತ್ತೆ. ಅದನ್ನ ತಂಪುಗೊಳಿಸೋದಕ್ಕೋಸ್ಕರ ನಾವು ಆ ರೀತಿ ಮಾಡಿ ಸ್ವಲ್ಪ ಹೊಟ್ಟೆ ಮೇಲೆ, ಕೆಲವರು ಊಟ ಮಾಡಿದ್ಮೇಲೆ ಮಾಡ್ತಾರೆ, ಕೈ ನೋಡಿದ್ದೀರಾ, ಚೆನ್ನಾಗಿ ಉಂಡ್ಬಿಡ್ತಾರೆ. ಚೆನ್ನಾಗಿ ಉಂಡ್ಬಿಟ್ಟು ಜನವಾರ ನೆನ್ಸ್ಕೊಂಡ್ಬಿಟ್ಟು ಎಳ್ಕೊಂಡ್ಬಿಟ್ಟು ಈಗ ಮಾಡ್ತಾರೆ. ಅದು ನಿಜವಾಗಿ ಹೊಟ್ಟೆ ಭಾಗಕ್ಕೆ ಮಾಡುವ ಚಿಕಿತ್ಸೆ, ಅದು ತಪ್ಪಲ್ಲ. ನಾವು ಉಂಡ್ಬಿಟ್ಟು ಹೋಗಿ ಬಿತ್ಕೊಂಡ್ಬಿಡ್ತೀವಿ. ನಮ್ಮ ಮಾಸ್ಟರ್ ಒಬ್ರು ಹೇಳ್ತಿದ್ರು, ಹಸು ತರ ಬದುಕೋರು ಎಷ್ಟು ಜನ, ಕತ್ತೆ ತರ ಬದುಕ್ತಾ ಇರೋರು ಎಷ್ಟು ಜನ ಅಂತ. ಕತ್ತೆ ಏನ್ ಮಾಡುತ್ತೆ, ಒಂದ್ ಕಡೆ ಏನು ಸಿಕ್ಕದನ್ನ ತಿಂದು ಬಿಡುತ್ತೆ, ಹೋಗಿ ಬಿತ್ಕೊಂಡ್ಬಿಡ್ತದೆ. ಹಸು ತಿಂದಿದ್ದನ್ನ ಹೋಗಿ ರೆಸ್ಟ್ ತಕೊಂಡು ಮೆಲುಕು ಹಾಕತ್ತೆ. ಅದಕ್ಕೆ ಆ ಮೆಲುಕು ಹಾಕೊಂಡು ಆಹಾರ ಜೀರ್ಣಿಸ್ಕೊಳ್ಳೋದ್ರಿಂದ ಅದಕ್ಕೆ ಕಾನ್ಸ್ಟಿಪೇಷನ್ ಇಲ್ಲ, ಮತ್ತೆ ಬೈಸಕ್ ಇಲ್ವೇ ಇಲ್ಲ. ಯಾಕೆಂದ್ರೆ ಅವು ಸಗಣಿ ಹಾಕ್ಬಿಟ್ಟು ಅಶ್ವಿನಿ ಮುದ್ರೆಯನ್ನು ಮಾಡ್ತವೆ, ಹೀಗೆ ಬುಧದ್ವಾರವನ್ನು ಹೀಗೆ ಮಾಡ್ತವೆ. ಅದಕ್ಕೆ ಅವಕ್ಕೆ ಕಾನ್ಸ್ಟಿಪೇಷನ್ ಇಲ್ಲ, ಮತ್ತೆ ಪೈಲ್ಸ್ ಬರೋದೇ ಇಲ್ಲ. ನಮ್ಮಲ್ಲಿ ನೋಡಿ, ಶರೀರ ಹಿಂಗಿದೆ, ಅವಕ್ಕೆ ಹಿಂಗಿದೆ. ಅವಕ್ಕೆ ಬರ್ಬೇಕಾಗಿತ್ತು ಕಾನ್ಸ್ಟಿಪೇಷನ್, ಬರ್ಬೇಕಾಗಿತ್ತು ಪೈಲ್ಸ್ ಬರ್ಬೇಕಾಗಿತ್ತು ಅವಕ್ಕೆ. ಯಾಕಂದ್ರೆ ಜೀರ್ಣಾಂಗಗಳಲ್ಲಿ ಹಿಂಗಿದಾವಲ್ಲ, ನಮ್ದು ಹಿಂಗಿದೆ ನೆಟ್ಗೆ. ಈ ಜೀರ್ಣ ಆಗಿದ್ದು ಬೇಗ ಬರ್ಬೇಕಾಗಿತ್ತು, ಆದ್ರೂ ಬೀಳಲ್ಲ. ಅರ್ಧ ಗಂಟೆ ಕೂತ್ಕೋತಾರೆ ಕೆಲವರು ವಾಶ್ರೂಮ್ ನಲ್ಲಿ ಹೋಗಿ. ಅವ್ರ ಕಷ್ಟ ಏನಿದೆ ಅರ್ಧ ಗಂಟೆ ಈಚೆಗೆ ಬರಲ್ಲ. ಯಾಕಂದ್ರೆ ಕಾನ್ಸ್ಟಿಪೇಷನ್. ಯಾರು ಮಲ ವಿಸರ್ಜನೆಗೆ ಹೋದಾಗ 1.5 ಅಥವಾ 2 ನಿಮಿಷಗಳಲ್ಲಿ ಮಲ ವಿಸರ್ಜನೆಯನ್ನ ಮಾಡಿ ಈಚೆ ಬರ್ತಾನೋ ಅವನ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಹೇಳ್ತಾರೆ, ಹಸ್ದಾಗ ಮುದ್ದಿ, ಮಲಗಿದ ಕೂಡಲೇ ನಿದ್ದಿ, ಎದ್ದ ಕೂಡಲೇ ಲದ್ದಿ. ಯಾರಿಗಾಗತ್ತೆ ಈ 3 ಕ್ರಿಯೆ, ಅವರು ಚೆನ್ನಾಗಿದೆ, ಅವ್ರ ಆರೋಗ್ಯ ಚೆನ್ನಾಗಿದೆ ಅಂತ. ಆದ್ರಿಂದ ಟಾಯ್ಲೆಟ್ ಹೋಗಿ ಕೂತ್ಕೊಂಡಾಗ 1-1.5 ನಿಮಿಷದಲ್ಲಿ ಅವ್ರು ಈಚೆಗೆ ಬಂದ್ರೆ ಅವ್ರು ಚೆನ್ನಾಗಿದ್ದಾರೆ. ಆದ್ರಿಂದ ದೊಡ್ಡೇಗೌಡರು ಕೇಳಿದ ಪ್ರಶ್ನೆಗೆ, ಈ ಕ್ರಿಯೆಯನ್ನು ನಾವು ಸರಿಯಾಗಿ ಮಾಡಿದ್ರೆ ಈ ಕಾನ್ಸ್ಟಿಪೇಷನ್ ಆಗಲಿ ಅಥವಾ ಅಜೀರ್ಣತೆ ಆಗಲಿ ಖಂಡಿತ ಆಗಲ್ಲ, ಅವರು ಆರೋಗ್ಯವಾಗಿರ್ತಾರೆ. ಇನ್ನೇನಾದ್ರು ನಾನು ದಿನ ಮಾಡಿಸ್, ನಿನ್ನೆ ಕೂಡ ಮಾಡಿಸಿದ್ನಲ್ಲ, ಕರೆಕ್ಟ್ ಆಗಿ ನಾನು ಪ್ರಾಪರ್ ಆಗಿ ತಗೊಂಡು ಹೋಗ್ತಾ ಇದ್ದೀನಿ. ಮೊದಲು ವಿಭಾಗೀಯ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅಂದ್ರೆ ಉದರ ಶ್ವಾಸ, ಉರಶ್ವಾಸ, ಗ್ರೀವಶ್ವಾಸ. ಆಮೇಲೆ ಚಂದ್ರಾನುಲೋಮ, ಸೂರ್ಯಾನುಲೋಮ, ಸೂರ್ಯ ಭೇದನ, ಚಂದ್ರ ಭೇದನ. ಆಮೇಲೆ ಭಸ್ತ್ರಿಕ ಆದ್ಮೇಲೆ ದೌತಿ, ದೌತಿ ಆದ್ಮೇಲೆ ಕಪಾಲಭಾತಿ, ಕಪಾಲಭಾತಿ ಆದ್ಮೇಲೆ ಅಗ್ನಿಸಾರ ಕ್ರಿಯೆ ಅಥವಾ ಬಂಧತ್ರಯಗಳು. ಅದಾದ್ಮೇಲೆ ಉಜ್ಜಾಯಿ, ಉಜ್ಜಾಯಿ ಆದ್ಮೇಲೆ ನಾಡಿ ಶೋಧನ, ನಾಡಿ ಶೋಧನ ಆದ್ಮೇಲೆ ಶೀತಲಿ, ನಂತರ ಸೀತ್ಕಾರಿ, ನಂತರ ಸದಂತ, ಭ್ರಾಮರಿ, ಆಮೇಲೆ ಉದ್ಗೀತ. ಇಷ್ಟನ್ನ ಕ್ರಮಬದ್ಧವಾಗಿ ಮಾಡಿದ್ರೆ ವೈಜ್ಞಾನಿಕವಾಗಿ ನಮ್ಮ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಆರೋಗ್ಯ ಸರಿ ಹೋಗುತ್ತೆ. ಇದೆಲ್ಲರೂ ಕೇಳಿಸ್ಕೊತಾರೆ. ಕೇಳಿಸ್ಕೊಂಡಿದ್ದು ಮಸ್ತಕಕ್ಕೂ ಹೋದದ್ದು ಕೆಲವು ಸತಿ ಮರ್ತೋಗ್ಬಿಡ್ತದೆ. ಅದಕ್ಕೆ ಕೇಳಿಸ್ಕೊಂಡಿದ್ದನ್ನ ಮಸ್ತಕದ ಜೊತೆಗೆ ಪುಸ್ತಕಕ್ಕೂ ಸ್ವಲ್ಪ ಬರ್ಬೋದು. ಹಾ, ಬರ್ಕೊಳ್ಳಿ. ವಿಭಾಗೀಯ ಪ್ರಾಣಾಯಾಮ ಮೊದಲಿಗೆ ಏನದು? ಉದರ ಶ್ವಾಸ, ಉರಶ್ವಾಸ, ಉರಶ್ವಾಸ,
ಗ್ರೀವ ಶ್ವಾಸ. ಅದಾದ್ಮೇಲೆ ಚಂದ್ರಾನುಲೋಮ ವಿಲೋಮ, ಚಂದ್ರಾನುಲೋಮ ವಿಲೋಮ, ಸೂರ್ಯಾನುಲೋಮ ವಿಲೋಮ, ಸೂರ್ಯ ಭೇದನ, ಚಂದ್ರ ಭೇದನ. ಇದಾದ್ಮೇಲೆ ಭಸ್ತ್ರಿಕಾ. ಭಸ್ತ್ರಿಕಾದಲ್ಲಿ 4 ವಿಧದ ಭಸ್ತ್ರಿಕಾ ಪ್ರಾಣಾಯಾಮ ಇದೆ. ವಾಮ ಭಸ್ತ್ರಿಕಾ, ದಕ್ಷಿಣ ಭಸ್ತ್ರಿಕಾ, ಭಸ್ತ್ರಿಕಾ, ಪೂರ್ಣ ಭಸ್ತ್ರಿಕಾ. ಹೀಗೆ 4 ವಿಧದಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತೀವಿ. ಇದಾದ್ಮೇಲೆ ಧೌತಿ ಪ್ರಾಣಾಯಾಮ. ಒಲೆ ಊದ್ತೀವಲ್ಲ, ಹಿಂದೆ ನೀರಲ್ಲೇ ಇರ್ತಿತ್ತು, ಊದಿ 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 ಭಸ್ತ್ರಿಕಾ ಅಲ್ಲಿ ಏನೋ ಧೌತಿ ಪ್ರಾಣಾಯಾಮ ಅಲ್ಲಿ ಆಗೋಗ್ತಿತ್ತು. ಈಗ ಓದೋದೇನು ಇಲ್ಲ, ಬರೀ ಓದೋದೆ. ಯಾವ್ದನ್ನ? ಫೇಸ್ಬುಕ್ ಇಲ್ಲ ವಾಟ್ಸಪ್, ಇವೆರಡನ್ನೇ ಓದೋದು. ಜಸ್ಟ್ ನೆಕ್ಸ್ಟ್ ಧೌತಿ ಪ್ರಾಣಾಯಾಮ ಆದ್ಮೇಲೆ ಕಪಾಲಭಾತಿ. ಕಪಾಲಭಾತಿ ಆದ್ಮೇಲೆ ಬಂಧತ್ರಯಗಳು, ತ್ರಿಬಂಧಗಳು ಅಥವಾ ಅಗ್ನಿಸಾರ ಕ್ರಿಯೆ. ಅದರಲ್ಲಿ ಮೂಲಬಂಧ, ತ್ರಯ ಅಂದ್ರೆ 3 ಅಲ್ವೇನಣ್ಣ? ಮೂಲಬಂಧ, ಉಡ್ಡಿಯನ ಬಂಧ, ಜಾಲಂಧರ ಬಂಧ. ತಾಪತ್ರಯಗಳು ಅಂದ್ರೆ ಏನು? ಯಾರಿಗಾರು ಗೊತ್ತಾ? ನೀವು ಮಾತಾಡಂಗಿಲ್ಲ, ನೀವು ಲಾಕು. ತಾಪತ್ರಯ ಅಂದ್ರೆ ಏನು? ಏನೇಳಿ? ಏನೇಳಿ? ಸಮಸ್ಯೆಗಳು. ಅವ್ರೇನ್ ಹೇಳಿದ್ರು? ತೊಂದರೆಗಳು. ಇನ್ಯಾರು ಹೇಳೋದಿದ್ಯಾ? ಕಷ್ಟಗಳು. ಈಗ ಅಮ್ಮನಿಗೆ ಪ್ರಶ್ನೆ ಬರುತ್ತೆ. ಈಗ ತಾವೇನಾರು ಹೇಳ್ಬೋದಾ? ಅದು ಆದಿ ಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ. ಈ 3ನ್ನ ನಾವು ತಾಪತ್ರಯಗಳು ಅಂತ ಹೇಳ್ತೀವಿ. ತಾಪ ಅಂದ್ರೆ ಏನು? ಅಗ್ನಿ. ಇವುಗಳು ದೇಹವನ್ನು ಸುಡ್ತವೆ, ದೇಹಕ್ಕೆ ಸಾಕಷ್ಟು ನೋವನ್ನು ಕೊಡ್ತವೆ. ಆದ್ರಿಂದ ಈ 3ನ್ನ ತಾಪತ್ರಯಗಳು. ತ್ರಯ ಅಂದ್ರೆ 3. ಎಸ್ಬಿಡಿ, ನಮ್ಗೆ ಯಾಕೆ ಅವ್ರ ಸುದ್ದಿ. ಹಾಗೇನು ಹೇಳಿದ್ವಲ್ಲ, ಬಂಧತ್ರಯಗಳು. ಇದನ್ನ ಮಹಾಬಂಧ ಅಂತ ಹೇಳ್ತಾರೆ. 3 ಬಂಧಗಳನ್ನ ಆಚರಣೆ ಮಾಡೋದ್ರಿಂದ. ಇಲ್ಲಿ ಮೂಲಬಂಧ, ಅಲ್ಲಿ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಮತ್ತೆ ಉಡ್ಡಿಯನ ಬಂಧ, ಮಣಿಪುರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ಜಾಲಂಧರ ಬಂಧ ಮಾಡಿದಾಗ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗುತ್ತೆ. ಇವೆರಡು, ಈ 3 ಆಕ್ಟಿವೇಟ್ ಆದ್ರೆ ಆ ಎನರ್ಜಿ ಡೈರೆಕ್ಟ್ ಆಗಿ ಸಹಸ್ರಾರ ಚಕ್ರಕ್ಕೆ ಬರುತ್ತೆ. ಆದ್ರಿಂದ ಈ 3 ಬಂಧಗಳನ್ನು ಆಚರಿಸಿ ಅಗ್ನಿಸಾರ ಕ್ರಿಯೆಯನ್ನು ಮಾಡ್ತೀವಿ. ಇದಾದ್ಮೇಲೆ ಉಜ್ಜಾಯಿ. ಕೆಲವರು ಉಜ್ಜಯಿನಿ ಅಂತಾರೆ. ಉಜ್ಜಯಿನಿ ಅಲ್ಗೋಬೇಕಾಗತ್ತೆ. ಆಮೇಲೆ ಮಹಾಕಾಳ ನಂತರ ಉಜ್ಜಾಯಿ ಪ್ರಾಣಾಯಾಮ. ಇದಾದ ನಂತರ ನಾಡಿ ಶೋಧನ. ಆದ್ಮೇಲೆ ಶೀತಲಿ. ಆಮೇಲೆ ಇದು ಶೀತಲಿ. ಮತ್ತೆ ಶೀತ್ಕಾರಿ. ನಾಲಿಗೆಯನ್ನ ಚಪಾತಿ ತರ ಮೇಲ್ ಮಡಿಸ್ಕೊಂಡ್ಬಿಟ್ಟು ನೋಡಿ. ಈಗ ಕಚ್ಬೇಕು, ಕಚ್ಕೊಂಡ್ಬಿಟ್ಟು
ಈ ಸಂಧಿಯಿಂದ ಉಸಿರು ತಕೊಂಡು ಪೂರ್ತಿ ಉಸಿರನ್ನ ಹೊಟ್ಟೆ ತುಂಬ ತುಂಬಿಕೊಂಡು ನಾಸಿಕದ ಮೂಲಕ ಬಿಡುವಂಥದ್ದು ಶೀತ್ಕಾರಿ. ಆಮೇಲೆ ಸದಂತ, ಹಲ್ಲುಗಳನ್ನ ಭದ್ರವಾಗಿ ಇಟ್ಕೊಳ್ಳೋದಕ್ಕೆ, ಹಲ್ಲು ನೋವನ್ನ ತಡೆಗಟ್ಕೊಳ್ಳೋದಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಪ್ರಾಣಾಯಾಮ ಹೇಳೋದು ಸದಂತ ಪ್ರಾಣಾಯಾಮ. ಆಮೇಲೆ ಭ್ರಾಮರಿ, ಅದಾದ ಮೇಲೆ ಉದ್ಗೀತ. ಉದ್ಗೀತ ಪ್ರಾಣಾಯಾಮವೇ ಓಂಕಾರ. ಸೊ ಇಷ್ಟನ್ನು ನಾವು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದ್ದೆ ಆದ್ರೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಯಾರಿಗೆ ಸಮಸ್ಯೆ ಇದೆ, ಯಾರಿಗೆ ಡಯಾಬಿಟಿಸ್ ಇದೆ ಅಂತವರು ಹೆಚ್ಚಾಗಿ ಕಪಾಲಭಾತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ. ಯಾರಿಗೆ ಲೋ ಬಿ ಪಿ ಇದೆ, ಯಾರಿಗೆ ಅಸ್ತಮಾ ಇದೆ ಅಂತವರು ಭಸ್ತ್ರಿಕಾ ಪ್ರಾಣಾಯಾಮವನ್ನ ಹೆಚ್ಚು ಮಾಡಬೇಕು. ಭಸ್ತ್ರಿಕಾದಲ್ಲಿ ಯಾರ ದೇಹ ಶೀತ ಪ್ರಕೃತಿಯಾಗಿರುತ್ತೆ ಅವರು ದಕ್ಷಿಣ ಭಸ್ತ್ರಿಕವನ್ನ ಜಾಸ್ತಿ ಮಾಡಬೇಕು, ಹೈ ಬಿ ಪಿ ಅನ್ನು ತಂದ್ಕೊಳ್ಳೋದಕ್ಕೆ. ಯಾರಿಗೆ ಲೋ ಬಿ ಪಿ ಇದೆ ಅವರು ಇದನ್ನ ಮಾಡಬೇಕು. ಯಾರಿಗೆ ಹೈ ಬಿ ಪಿ ಇದೆ ಅವರು ವಾಮ ಭಸ್ತ್ರಿಕವನ್ನ ಹೆಚ್ಚು ಮಾಡಬೇಕು. ಬಿ ಪಿ ಎಲ್ರಿಗೂ ಇದೆ, ಅವ್ರಿಗೆ ಏನು ತೊಂದರೆ ಇಲ್ಲ. ಎರಡನ್ನು ಸಮ ಪ್ರಮಾಣದಲ್ಲಿ ಅಭ್ಯಾಸ ಮಾಡ್ಬೋದು. ಸೊ ಹೀಗೆ ಕ್ರಮಬದ್ಧವಾಗಿ ಈ ರೀತಿ ನಾವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಪ್ರಾಣಾಯಾಮದ ಫಲ ನಮಗೆ ಪೂರ್ಣವಾಗಿ ಲಭಿಸುತ್ತೆ. ಉಜ್ಜಾಯಿ ಪ್ರಾಣಾಯಾಮ, ಪ್ರಾಣಾಯಾಮದಲ್ಲಿ ಉಜ್ಜಾಯಿ ಪ್ರಾಣಾಯಾಮ, ಆಸನಾಭ್ಯಾಸದಲ್ಲಿ ಸರ್ವಾಂಗಾಸನ, ಹಲಾಸನ, ಮತ್ತೆ ಶೀರ್ಷಾಸನ, ಮತ್ತೆ ಊರ್ಧ್ವದಂಡಾಸನ, ಹೀಗೆ ಕೆಲವು ಆಸನಗಳು ಕೂಡ ನಮ್ಮ ಥೈರಾಯ್ಡ್ ಗ್ರಂಥಿಯನ್ನ ಉದ್ದೀಪನಗೊಳಿಸಿ ಥೈರಾಕ್ಸಿನ್ ಉತ್ಪತ್ತಿ ಮಾಡುತ್ತೆ. ಯಾವ್ದು ಬಾಹ್ಯ ಪ್ರಾಣಾಯಾಮ ನಮ್ಗೆ ಗೊತ್ತಿಲ್ಲ. ಅದು ಉಜ್ಜ, ಇದು ನಾಡಿ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಅದು ಅಣೆಯ ಹಿಂಗ್ ಇಟ್ಕೊಂಡು ಷಣ್ಮುಖಿ ಮುದ್ರೆ ಇಟ್ಕೊಂಡ್ರೆ ಷಣ್ಮುಖಿ ಮುದ್ರೆ ಅದು ಇಟ್ಕೊಳ್ಳದೆ ಮಾಡೋದೇನು ಅದೇ ಆಗುತ್ತೆ. ಅದು ಮುದ್ರೆ ಅಷ್ಟೇ. ಹೇಳಿ. ಯಾಕೆ ನಮ್ಗೇನು ಡೌಟ್ ಇಲ್ಲ, ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿ ಮಾಡ್ತಾ ಇದ್ದೀವಿ, ಸುಮ್ಮನೆ ಕೂತ್ಕೊಳ್ಳಿ ಸತ್ಯ ಅಂದ್ರೆ ಕೂತ್ಕೊಳ್ಳಿ. ಕೊನೆಯದಾಗಿ ಒಬ್ಬ ರೈತನಿಗೆ 4 ತಲೆ ಬುರುಡೆ ಸಿಕ್ಕಿದ್ರು ಅಂತ ಹೊಲ ಉಳುವಾಗ ಹೇಳಿದ್ನ ಇಲ್ಲಿ 4 ತಲೆ ಬುರುಡೆಗಳು ಸಿಕ್ಕಿದ್ರು. ಒಂದು ತುಂಬಾ ದಪ್ಪಕ್ಕಿತ್ತು, ಒಂದು ಸುಮಾರಾಗಿತ್ತು. ಹೀಗೆ 4 ಬುರುಡೆಗಳು ಸ್ವಲ್ಪ 4 ವಿಧಾನದಲ್ಲಿ ಇದ್ವು. ನೋಡ್ದ ಈ 4 ಬುರುಡೆಗಳು ಏನು ವಿಶೇಷ ಇರ್ಬೋದು ಅಂತೇಳಿ ರಾಜನ ಹತ್ರ ತಗೊಂಡೋಗಿ ಕೊಟ್ಟ. ಸ್ವಾಮಿ 4 ಬುರುಡೆಗಳು ಏನೋ ಸ್ವಲ್ಪ ವಿಶೇಷವಾಗಿದ್ದಾವೆ, ಇದ್ರ ಬಗ್ಗೆ ಏನಾದ್ರು ತಿಳಿಸ್ಬೋದಾ? ಒಬ್ಬ ಪಂಡಿತ ಎದ್ದು ನಿಂತ್ಕೊಂಡು ನಾನು ಹೇಳ್ತೀನಿ. ಏನಪ್ಪ, ದಪ್ಪ ತಲೆ ಇದೆಯಲ್ಲ ಬುರುಡೆ, ಅದು ಬಹಳ ಬುದ್ಧಿವಂತನ ತಲೆಯಿಂದ ರಾಜನ ಗೊಬ್ಬರ ಎಲ್ಲ ಸುಮ್ಮನೆ ಕೂತ್ಕೊಂಡ. ಇನ್ನೊಬ್ಬ ಎದ್ದು ನಿಂತ್ಕೊಂಡ, ಯಾರ ತಲೆ ಬುರುಡೆ ಸ್ವಲ್ಪ ಉದ್ದುದ್ವಾಗಿದೆಯಲ್ಲ ಈ ಉಲ್ಮೇಲೆ ತರ, ಅವನು ಆ ಬುರುಡೆ ಬಹಳ ಬುದ್ಧಿವಂತ ಬುರುಡೆ, ರಾಜನ್ಗೆ ಅದು ಒಪ್ಪಿಗೆ ಅಲ್ಲೇ ಸುಮ್ಮನೆ ಕೂತ್ಕೋ, ಸರೋಗ್ಲಿಲ್ಲ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿದ್ರು. ಕೊನೆಗೆ ಮಂತ್ರಿ ಇದ್ದು ಬಹಳ ತಂತ್ರಿ ಅಲ್ವನು, ತಂತ್ರಿ ಅಲ್ಲ ಮಂತ್ರಿ, ತಂತ್ರಿ, ಬಹಳ ತಂತ್ರದನ್ನ ಬಳಸ್ಕೊಂಡು ಅವನು ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತಾನೆ. ಅವನು ಸ್ವಾಮಿ ನಾನು ಮಾಡ್ಬೋದಾ? ಅಯ್ಯೋ ಎಲ್ರಿಗೂ ಅವಕಾಶ ಕೊಡಿ, ನಿನ್ನೇನು ಕೊಡೋದಿಲ್ಲ ಅಂತೀನಬ್ಬಾ ಅಂತ. ಅವನೇನ್ ಮಾಡಿದ, ಒಂದು ದಾರವನ್ನ ತಗೊಂಡ, ಅದಕ್ಕೊಂದು ಸ್ವಲ್ಪ ಗಟ್ಟಿಯಾಗುವಾಗ ನೇರವಾಗಿ ಮಾಡಿಬಿಟ್ಟು ಒಂದು ಬುರುಡೆ ಕಿವಿಯಲ್ಲಿ ಹಾಕ್ದ. ಸ್ವಲ್ಪ ಒಳಕೋಯ್ತು, ಪೂರ್ತಿ ಒಳಕ್ಕೆ ಹೋಗ್ಲೇ ಇಲ್ಲ ದಾರ. ಸ್ವಾಮಿ ಇದೇನು ಪ್ರಯೋಜನವಿಲ್ಲ ಅಂತ ಇಟ್ಟಿಟ್ಟ. ಇನ್ನೊಂದು ಬುರುಡೆ ಎತ್ಕೊಂಡ, ಈ ಕಿವಿಲಿ ಹಾಕ್ದ, ಆ ದಾರ ಈ ಕಿವಿಲಿ ಬಂದ್ಬಿಡ್ತು. ಇದು ಪ್ರಯೋಜನವಿಲ್ಲ ಸ್ವಾಮಿ ಅಂತ ಇಟ್ಬಿಟ್ಟ. 4ನೇ 3ನೇ ಬುರುಡೆ ಎತ್ಕೊಂಡ,
ಆ ಬುರುಡೆ ಹಾಕ್ತಿದ್ದಾಗೆ ನೀವು ಒಳಗಡೆ ತೋರಿಸ್ತಿದ್ದಾಗೆ ಅದೋಗಿ ಇಲ್ಲಿ ಸಂಗ್ರಹ ಆಗ್ಬಿಡ್ತು, ಮತ್ತೆ ಈಚೆಗೆ ಬರಲೇ ಇಲ್ಲ. ಸ್ವಾಮಿ ಇದು ಪರವಾಗಿಲ್ಲ, ಇದೊಬ್ಬ ಜ್ಞಾನಿಯ ಬುರುಡೆ, ಆದ್ರೂ ಉಪಯೋಗವಿಲ್ಲ, ಪಕ್ಕಕ್ಕಿಟ್ಟ. ಕೊನೆ 4ನೇ ಬುರುಡೆ ಎತ್ಕೊಂಡ. ಅವನ ಕಿವಿಯಲ್ಲಿ ಹಾಕಿದ ದಾರ ಇದರೊಳಗೆ ಪೂರ್ತಿ ಒಳಗೆ ಹೋಯ್ತು, ಬಾಯಿ ಕಡೆಯಿಂದ ಈಚೆ ಬಂದ್ಬಿಡ್ತು. ಆಗ ಹೇಳ್ದ, ನೋಡಿ ಇದು ಒಬ್ಬ ಶಿಕ್ಷಕನ ಬುರುಡೆ, ಒಬ್ಬ ಗುರುವಿನ ಬುರುಡೆ, ಇದು ಸುಭಾಷ್ ಪತ್ರಿಜಿಯವರ ಬುರುಡೆ, ಹಾಗೆ ನಮ್ಮೆಲ್ಲರ ಬುರುಡೆ. ಈ ಅವನಿಗೆ ರಾಜನ ಡೌಟ್ ಬಂತು, ಎಂದ್ರಿ ಹೇಳ್ತಾ ಇದ್ದೀರಿ ಸ್ವಾಮಿ, ಮೊದಲನೇ ಬುರುಡೆ ಇತ್ತಲ್ಲ ಇಲ್ಲಿಗೆ ಹಾಕ್ದೆ, ಎಷ್ಟೇ ಜ್ಞಾನ ಹೇಳಿದ್ರು ಎಷ್ಟೇ ತಿಳುವಳಿಕೆ ಕೊಟ್ರು ಅದು ಒಳಗ್ ತಕೊಳ್ಳೇ ಇಲ್ಲ, ಅದು ಒಳಗೆ ಹೋಗ್ಲೇ ಇಲ್ಲ, ತಕೊಳ್ಳೇ ಇಲ್ಲ, ಆದ್ರಿಂದ ಇದು ಉಪಯೋಗವಿಲ್ಲ. 2ನೇ ಬುರುಡೆ ತಕೊಂಡ, ನೋಡಿ ಸ್ವಾಮಿ ಇದು ಈ ದಾರ ಇದ್ರೆ ಹಾಕ್ದೆ, ಈ ಕಿವಿಲ್ ಬಂದ್ಬಿಡ್ತು. ಇವನು ಈ ಕಿವಿಲ್ ಕೇಳ್ದ, ಈ ಕಿವಿಲ್ ಬಿಡ್ಬಿಟ್ಟ. ನಮಗೆ ಬಹಳಷ್ಟು ಜನ ಇದ್ದಾರೆ ಪಾಪ, ಗಂದಿದ್ರಲ್ಲ, ಎಷ್ಟೊಂದು ವಿಷಯ ಹೇಳ್ತಾ ಇದ್ದೀವಿ, ಯಾರಾದ್ರೂ ಒಂದು ಹೇಳಿದ್ರೆ ಒಬ್ಬರಾದ್ರೂ ಹೇಳಿದ್ರ ಅಲ್ಲಿ ಏನಾಗಿದೆ ಅಂದ್ರೆ ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲಿ ಮತ್ತೆ ತಿರುಗಿ ಅಡಿಗೆ ಮಾಡ್ಬೇಕಾಗಿತ್ತಲ್ಲ. ಆ ಕೆಲಸ ಈ ಕೆಲಸ ಮಾಡೋ ಸಂದರ್ಭದಲ್ಲಿ ಇದೆಲ್ಲ ಈ ಕಡೆ ಕೊಟ್ಟಿರುತ್ತೆ. ಇನ್ ಕೆಲವರು ಇದ್ದಾರೆ, ಕೇಳಿಸ್ಕೊತಾರೆ, ತಿಳ್ಕೊಳ್ತಾರೆ, ಪೂರ್ತಿ ಜ್ಞಾನವನ್ನು ತುಂಬಿಕೊಳ್ತಾರೆ, ಅವ್ರು ಯಾರಿಗೂ ಹೇಳಲ್ಲ, ಹೇಳೋದೇ ಇಲ್ಲ. ಅವ್ರು ಕೇಳಿಸ್ಕೊಳ್ತಾರೆ, ಅಪ್ಪ ನಾನು ಕೇಳಿಸ್ಕೊಂಡಿದ್ದೇನಲ್ವಾ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ, ನಾನು ಯಾರಿಗೂ ಹೇಳೋಲ್ಲ. ಅವನು ವಿದ್ವಾಂಸನಾಗಿರ್ತಾನೆ, ಪಂಡಿತನಾಗಿರ್ತಾನೆ, ಆದ್ರೆ ಅವನ ವಿದ್ವತ್ತನ್ನ ಹೊರಗಡೆ ಪ್ರಪಂಚಕ್ಕೆ ಹೇಳಲಿಲ್ಲ ಅಂದಮೇಲೆ ಪ್ರಯೋಜನವಿಲ್ಲ. ಆದ್ರೆ ಯಾರು ತಾವು ತಿಳಿದಿದ್ದನ್ನ ತಾವು ಮನನ ಮಾಡಿಕೊಂಡು, ಸ್ವಾಧ್ಯಾಯ ಮಾಡಿಕೊಂಡು, ಶ್ರವಣ ಮನನ ನಿಧಿಧ್ಯಾಸ ಸ್ವಾಧ್ಯಾಯ ಇವೆಲ್ಲವನ್ನು ಯಾರು ಮಾಡ್ತಾರೆ, ಮಾಡಿದ್ದನ್ನ ಸಮಾಜಕ್ಕೆ ಯಾರು ಹಂಚ್ತಾರೆ, ಅವರೇ ನಿಜವಾದ ಪುಣ್ಯಶಾಲಿಗಳು. ಆದ್ರಿಂದ ನಾವೆಲ್ಲರೂ ಆ ರೀತಿ ಬದುಕೋಣ. ಸಾಧ್ಯವಾದಷ್ಟು ಇನ್ನು ಮುಂದಾದರೂ ಈ ಘಟನೆಗಳಲ್ಲೂ ಎಲ್ಲವನ್ನು ಯಾತಕ್ಕೆ ನಡೆಸೋದು ಅಂತ ಹೇಳಿದ್ರೆ, ಆನ್ಲೈನ್ನಲ್ಲಿ ಅವರು ಪ್ರವಚನ ಮಾಡ್ತಾ ಇರ್ತಾರೆ, ಕೆಲವರು ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆ ಏನು ಮಾಡೋಕ್ಕಾಗಲ್ಲ, ಚಪಾತಿ ಒತ್ತಬೇಕು, ತರಕಾರಿ ಕತ್ತರಿಸ್ಬೇಕು, ಏನೇನೋ ಮಾಡ್ತಾ ಇರ್ತೀವಿ. ಅದರಲ್ಲಿ ಆ ಕತ್ತರಿಸೋ ಕಡೆ ಗಮನ ಕೊಡದೆ ಇವರೇ ಮಾತಾಡೋ ಕಡೆ ಗಮನ ಕೊಟ್ಬಿಟ್ರೆ ಕೈ ಕಟ್ಟೆ ಆಗುತ್ತೆ. ಹಾಗಾಗಿ ಆ ಕಡೆ ಗಮನ ಹೋಯ್ತು, ಈ ಕಡೆ ಗಮನ ತಪ್ಪಿತು. ಸೊ ಹಾಗಾಗಿ ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು, ಕೇಳಿಸ್ಕೊಳ್ತಾ ಇರ್ತಕ್ಕಂಥದ್ದು ಪೂರ್ಣವಾದ ಕಲಿಕೆ ಆಗ್ತಾ ಇಲ್ಲ. ಆದ್ರಿಂದ ಇನ್ಮೇಲಾದ್ರು ನೀವು ಎಷ್ಟೊತ್ತು ಕೇಳ್ತೀರಿ ಕೇಳಿಸ್ಕೊಳ್ಳಿ. ವಿಡಿಯೋ ಇರುತ್ತಲ್ಲ ಆ ದಿವಸ ನಡೆದದ್ದು ಸಂಜೆ ವೇಳೆನೋ ಯಾವುದೋ ಟೈಮ್ನಲ್ಲಿ ಹಾಕ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೇಳಿಸ್ಕೊಂಡು ತಾವು ಮನನ ಮಾಡಿ, ಶ್ರವಣ ಮಾಡಿ, ಆ ಮೂಲಕ ನಿಮ್ಮ ಒಂದು ಕಲಿಕೆಯ ಮಟ್ಟ ಉತ್ತಮವಾಗಲಿ ಅಂತ ಹೇಳ್ತಾ, ಸುಭಾಷ್ ಪತ್ರಿಕೆ ಮಹಾಶಯರು ನಮ್ಮನ್ನೆಲ್ಲ ಇಲ್ಲಿ ಕೂರಿಸಿ ಈ ಒಂದು ಜ್ಞಾನವನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ರಂಗನಾಥ್ಜಿಯವರ ಅವರಿಗೆ ನಮ್ಮನೆಗಳನ್ನು ಸಲ್ಲಿಸ್ತಾ, ಮತ್ತು ತಾವು ಕೂಡ ಇಷ್ಟೊತ್ತು ಕೂತ್ಕೊಂಡು ನನ್ನ ಈ ಹಿಂಸೆಯನ್ನು ಸಹಿಸಿದ್ದಕ್ಕಾಗಿ ಧನ್ಯವಾದಗಳು.